ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕವಿತಾ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಹಾಕಿರುವ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಅವರು ತಮ್ಮ ಮೇಲೆ ನಡೆದ ಅವಮಾನಕಾರಿ ವರ್ತನೆ ಮತ್ತು ವೈಯಕ್ತಿಕ ತೇಜೋವಧೆ ಖಂಡಿಸಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿ ಆಡಳಿತಾಧಿಕಾರಿ ನಿತಿನ್ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಅವರು ಮಾತನಾಡಿ ತಮ್ಮ ಮನೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮನವಿಯನ್ನು ಸಲ್ಲಿಸಲು ಮಹಾನಗರ ಪಾಲಿಕೆ ಕಚೇರಿಗೆ ತೆರಳಿದ ವೇಳೆ ಇಂಜಿನಿಯರ್ ಕವಿತಾ ಸಾರ್ವಜನಿಕವಾಗಿ ಅವಮಾನ ಮಾಡಿದರೆಂದು ಆರೋಪಿಸಿ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಕ್ಷ್ಯ ತಮ್ಮ ಬಳಿ ಇದೆ ಎಂದರು. ಈ ಕುರಿತು ದೂರು ನೀಡಿದರೂ ಕ್ರಮ ಕೈಗೊಳ್ಳದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ತಮ್ಮ ವಿರುದ್ಧ ಸುಳ್ಳು ಆರೋಪಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರದಿಂದ ಮಾನಹಾನಿಯಾಗಿದೆ ಎಂದು ತಿಳಿಸಿದರು. ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಹೇಳಿ ಕವಿತಾ ಅವರನ್ನು ಅಮಾನತು ಮಾಡಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಅಗತ್ಯವಿದ್ದರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಸರ್, ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಿರೋ ಉದ್ದೇಶ ಏನಂದರೆ, ಜೂನಿಯರ್ ಇಂಜಿನಿಯರ್ ಕವಿತಾ ಅವರು ಸರ್ಕಾರಿ ಕಾರಲ್ಲಿ ಅಧ್ಯಕ್ಷರು ಉಪಯೋಗಿಸುವಂಥ ಕಾರಲ್ಲಿ ಇವರು ಅದನ್ನು ಉಪಯೋಗಿಸಂಗೇ ಇಲ್ಲ, ಅಕ್ರಮವಾಗಿ ಅದನ್ನು ಉಪಯೋಗಿಸ್ತಿದ್ರು. ಆ ಕಾರಲ್ಲಿ ಕುಂತ್ಕೊಂಡು ನನ್ನ ಬಗ್ಗೆ ಅಖಿಲ ಯೋಗೀಶ ನಲ್ಲಿ ಕಳ್ಳ, ಅಕ್ರಮವಾಗಿ ನಲ್ಲಿ ಹಾಕ್ಕೊಂಡವನೆ ಅಂತೇಳಿ ಸಾರ್ವಜನಿಕರಿಗೆ ನನ್ನ ಮೇಲೆ ತಪ್ಪು ಅಭಿಪ್ರಾಯ ಬರೋ ಥರ ನನಗೆ ಅವಮಾನ ಮಾಡೋ ರೀತಿಯ ಅವರು ಸ್ಟೇಟಸಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಅವ್ರ ಸ್ಟೇಟಸಲ್ಲಿ ಒಂದು 2-3 ದಿನ ಪ್ರತಿದಿನ ಹಾಕ್ಕೊಂಡು ಅದರ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನೆಲ್ಲ ಅರಿಬಿಟ್ಟು ನನಗೆ ಅವಮಾನ ಮಾಡೋರೆ. ಮತ್ತು ನನ್ನ ನಲ್ಲಿ ಕಳ್ಳ ಅಂತವರು ಯಾವ ಆಧಾರದ ಮೇಲೆ ಅಂದರು, ನಾನು ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡೋರ ಮೇಲೆ ಈ ಥರ ಒಬ್ಬ ಸರ್ಕಾರಿ ಅಧಿಕಾರಿ ಈ ಥರ ಒಂದು ಸ್ಟೇಟ್ಮೆಂಟ್ ಹಾಕ್ಕೊಂಡು ಅವರಲ್ಲಿ ಮಾಡೋ ಅಂಥದ್ದು ಅದು ಅಕ್ರಮ ಅಲ್ವಾ ಸರ್? ಮತ್ತು ಒಬ್ಬ ಸರ್ಕಾರಿ ಅಧಿಕಾರಿ ಮಾಧ್ಯಮದ ಮುಂದೆ ಹೋಗೋಕ್ಕೆ ಅವ್ರಿಗೆ ರೈಟ್ಸ್ ಇದೆಯಾ? ಮಾಧ್ಯಮದ ಮುಂದೆ ಹೋಗಿ ನನ್ನ ಬಗ್ಗೆ ಇಲ್ಲದ ಸಲ್ಲದೆಲ್ಲನೂ ಅಪಪ್ರಚಾರ ಮಾಡಿರ್ತಾರೆ. ಅದಕ್ಕೆ ಇವತ್ತು ನಾವು ಧರಣಿ ಸತ್ಯಾಗ್ರಹ ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ವಿ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ ಕ್ರಮ ಕೈಗೊಳ್ಳಿ ಅಂತ. ಅವರು ಇವರಿಗೆ ಆಯುಕ್ತರಿಗೆ ಹೇಳಿದರು. ಅವರ ಆಯುಕ್ತರು ಡಿ ಸಿ ಅವ್ರಿಗೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಹಾಕಿವ್ರೆ. ಅದಕ್ಕೆ ನಾನಿವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ ಸರ್. ಇನ್ನೂ ಭೇಟಿ ಮಾಡಿಲ್ಲ. ನಾವು ಅವ್ರು ಭೇಟಿ ಮಾಡ್ತಾರೋ ಬಿಡ್ತಾರೋ, ನಾವು ಕಾನೂನು ಪ್ರಕಾರವಾಗಿ ಸಂವಿಧಾನದಲ್ಲಿ ನಮ್ಮ ಹಕ್ಕು, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಮೇಲೆ ದೌರ್ಜನ್ಯ ನಡೆದಿದೆ, ನಮ್ಮ ಅವಹೇಳನವಾಗಿ ನಮ್ಮ ಬಗ್ಗೆ ಅವರು ಸಾರ್ವಜನಿಕ ಜೀವನದಲ್ಲಿರೋರಿಗೆ ಅವಹೇಳನಕಾರಿಯಾಗಿ ನನ್ನ ಬಗ್ಗೆ ಕಳ್ಳ ಅನ್ನೋ ರೀತಿಯ ಬಿಂಬಿಸವ್ರೆ. ನಾನು ವಿಲನ್ ಅಂತೆ, ಅವರು ಹೀರೋಯಿನ್ ಅಂತೆ, ಈ ಥರದ್ದೆಲ್ಲ ಅವ್ರಿಗೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನನಗೆ ಅವಮಾನ ಆಗಿರೋದನ್ನ ಖಂಡಿಸಿ ನಾನು ಸತ್ಯಾಗ್ರಹ ಮಾಡ್ತೀನಿ. ಅವ್ರನ್ನ ಅಮಾನತು ಮಾಡಬೇಕು ಸರ್. ಅವ್ರಿಗೆ ಸರ್ಕಾರದ ಕೆಲಸದಲ್ಲಿ ಮುಂದರಿಯ ಅಧಿಕಾರನೇ ಇಲ್ಲ. ಅವ್ರಿಗೆ ರೂಲೇ ಗೊತ್ತಿಲ್ಲ. ಅವರು ಮುನ್ಸಿಪಾಲ್ಟಿ ತಂದೆ ಮನೆ ಆಸ್ತಿ ಅಂತ ಅಂದ್ಕೊಂಡವ್ರೆ. ಅದಲ್ಲ ಅಂತ ನಾವು ಹೇಳೋಕೆ ಹೊರಟಿದ್ವಿ. ಸೊ ನಿಮ್ಮ ಹೋರಾಟ ಅವರ ಅಮಾನತು ಮಾಡಬೇಕು, ಕಾನೂನು ಕ್ರಮ ತಗೊಳ್ಳೇಬೇಕು ಅವ್ರ ಮೇಲೆ. ಪ್ರತಿಭಟನೆಯಲ್ಲಿ ಎಎಪಿ ಜಿಲ್ಲಾಧ್ಯಕ್ಷ ಆನಂದ್ ತೇಜೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧು, ಸಂತೋಷ್, ಸುಮಾ ಇತರರು ಉಪಸ್ಥಿತರಿದ್ದರು.